ಬೆಲೆ ಕಟ್ಟಕ್ಕಾಗದೇ ಇರುವಂತ ಒಂದೇ ಒಂದು ವಸ್ತು ನಮ್ಮ ಕಣ್ಣೆದುರುಗಡೆ ಇರೋ ವಸ್ತು ಅಂದ್ರೆ ಒಂದು ರಕ್ತ. ಯಾಕಂದ್ರೆ ನೀವು 1 ಕೋಟಿ ರೂಪಾಯಿ ಕೊಟ್ರು ಒಂದು ರಕ್ತ ಎಲ್ಲೂ ತಯಾರು ಮಾಡೋಕ್ಕಾಗಲ್ಲ, ಯಾರು ತಯಾರು ಮಾಡೋಕ್ಕಾಗಲ್ಲ. ಮನುಷ್ಯನ ರಕ್ತಕ್ಕೆ ಮಾತ್ರನೇ ಹೊಂದ್ಕೊಳ್ಳುತ್ತೆ. ಮನುಷ್ಯನ ಒಬ್ಬ ಜೀವ ಉಳಿಸ್ಬೇಕಂದ್ರೆ ಇನ್ನೊಬ್ಬರು ರಕ್ತ ಕೊಟ್ಟೆ ಉಳಿಸ್ಬೇಕು. ಅದಕ್ಕೆ ಯಾವಾಗಲೂ ಹೇಳೋದು, ಬೆಲೆ ಕಟ್ಟಕ್ಕಾಗದೇ ಇರೋವಂಥ ಒಂದು ವಸ್ತು ಅಂದ್ರೆ ರಕ್ತ. ನಾವು ಎಲ್ಲೋ $1,000 ರೂಪಾಯಿ ತೊಗೊಂಡ್ಬಿಟ್ರು ಬ್ಲಡ್ಗೆ ಅಂತೀವಿ. ಆ $1,000 ರೂಪಾಯಿ ಏನಕ್ಕೆ ಖರ್ಚಾಗುತ್ತೆ ಅಂದ್ರೆ ಆ ಬ್ಲಡ್ಗೆ HIV ಟೆಸ್ಟ್ ಮಾಡಬೇಕು, ಒಂದು ಹೆಪಟೈಟಿಸ್ B ಅಂತ ಒಂದು ಟೆಸ್ಟ್ ಮಾಡಬೇಕು, ಹೆಪಟೈಟಿಸ್ C ಟೆಸ್ಟ್ ಮಾಡಬೇಕು. ಎಲ್ಲ ಚೆಕ್ ಮಾಡಿ ನಿಮಗೆ ಬ್ಲಡ್ ಕೊಡೋದೇ ಸೇಫ್ ಆಗಿದೆ ಅಂತ ಟೆಸ್ಟ್ ಮಾಡೋಕ್ಕೇ ಸುಮಾರು $2,000 ರಿಂದ $3,000 ಖರ್ಚಾಗುತ್ತೆ. ಸೊ ನಾವು ಬ್ಲಡ್ ಡೊನೇಟ್ ಮಾಡಿದ್ರು, ಈಗ ನೀವೆಲ್ಲ ಒಂದೊಂದು ಬ್ಲಡ್ ಕೊಟ್ಟಿದ್ದೀರಾ, ಅದು ಮತ್ತೆ ಡೋನರ್ ಕೊಡ್ಬೇಕಂದ್ರೆ ಮತ್ತೆ ಅವ್ರು ಚೆಕ್ ಮಾಡಲೇಬೇಕು. ಅದನ್ನ HIV ಟೆಸ್ಟ್ ಮಾಡಬೇಕು, ಹೆಪಟೈಟಿಸ್ ಮಾಡಬೇಕು, ಎಲ್ಲ ಮಾಡಬೇಕು, ಕ್ರಾಸ್ ಮ್ಯಾಚಿಂಗ್ ಮಾಡಬೇಕು. ಮಾಡೋಕ್ಕೆ ಅವ್ರಿಗೆ $2,000 ರಿಂದ $2,500 ರೂಪಾಯಿ ಖರ್ಚಾಗೇ ಆಗುತ್ತೆ. ಸೊ ಹಂಗಂತ ನಾವು ಫ್ರೀ ಕೊಟ್ಟಿದ್ವಿ, ನಮಗೂ ಫ್ರೀ ಕೊಡಿ ಅಂತ ಕೇಳೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ. ಆದ್ರೂ ನೀವು $2,500 ಕೊಟ್ಟರು ಅದಕ್ಕೆ ಬೆಲೆ ಕಟ್ಟಕ್ಕಾಗದಿರೋಷ್ಟು ಅದು ಬೆಲೆ ಕಟ್ಟದಂಥ ವಸ್ತು ಅದು. ಸೊ ಎಲ್ಲರೂ ನಮ್ಮ ಯುವಕರಲ್ಲಿ ಏನಿದ್ದಾರೆ ಅದು ಈ ಥರ ರಕ್ತ ಕೊಡುವಂಥದ್ದು ಒಂದು ಇದನ್ನ ಅಭ್ಯಾಸನ ಬೆಳೆಸ್ಕೊಳ್ಳಿ. ನಮ್ಮ ಕೋಬ್ರದವರೊಬ್ಬರು ಈಗ ತೋರಿಸ್ತದೆ ಫೋನಲ್ಲಿ, ಅವ್ರಿಗೆ 45 ವರ್ಷ, ಇಂಜಿನಿಯರ್ KPCಲಿ. ಅವ್ರು ಇದು 38 ಸಲ ಬೆಡ್ ಕೊಟ್ಟಿದ್ದಾರೆ. 40 ವರ್ಷ ಅವ್ರಿಗೆ 38 ಸಲ ಬೆಡ್ ಕೊಟ್ಟಿದ್ದಾರೆ ಅವರು. ಸೊ ಹಂಗಾಗಿ ಆ ಥರ ಆದವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು. ಹಂಗಾಗಿ ನಮ್ಮ ಯುವಕರಲ್ಲಿ, ಸಾರಿ ನೀವು ಹೇಳ್ತಾ ಇದ್ರಿ ಯಾವಾಗಲೇ, ಈವಾಗಿನ ಕಾಲದ ಯುವಕರು ಒಂಥರ ದುಶ್ಚಟಗಳ ಹತ್ರ ಸಾಕ್ತಾ ಇದ್ದಾರೆ ಅಂತ. ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಅದು. ಅವ್ರನ್ನ ಆ ದಾರಿಯಿಂದ ಈ ಥರ ದಾರಿ ಕರ್ಕೊಂಬರ್ಬೇಕು. ಹುಸೇನ್ ಅವರು ಆ ಥರದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳು. ಈ ಕಾರ್ಯನ ಮುಂದುವರ್ಸ್ಕೊಂಡೋಗಿ ಆದಷ್ಟು ಯುವಜನರನ್ನ ಈ ಕಡೆ ಸೆಳ್ಕೊಳ್ಳಿ, ಬಡವರಿಗೆ ಹೆಲ್ಪ್ ಮಾಡೋವಂಥದ್ದಾಗಲಿ, ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಲಿ, ದುಶ್ಚಟಗಳಿಂದ ದೂರ ಇರಲಿ. ನಮ್ಮ ಯುವಜನರು ಸರಿಯಾದ ಮಾರ್ಗದಲ್ಲಿ ನಡೆಯೋಕ್ಕೆ ಎಲ್ಲರೂ ಮಾರ್ಗದರ್ಶನ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.